ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ನಿಮ್ಮ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅಥವಾ ಕ್ವಾಯ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು ಅಥವಾ ಒಂದು ಸೆಟ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೊಂಡು ಜಸ್ಟ್ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಸೆಟ್ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಆ್ಯಪ್ನಲ್ಲಿ ನಿಮ್ಮ ಒಂದು ಸ್ಟೇಟಸ್ ಅನ್ನೋದು ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಅಂಥ ಒಂದು ಆ್ಯಪ್ ಸ್ನೇಹಿತರೆ. ಹಾಗಾದರೆ ಆ ಆ್ಯಪ್ ಯಾವುದು ಅಂತ ಹೇಳೋ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆ ಥರ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ, ಆ ಆ್ಯಪನ್ನು ಓಪನ್ ಮಾಡಿ ಸ್ನೇಹಿತರೆ. ಆ ಆ್ಯಪ್ ನೋಡ್ತಿರ್ಬೋದು, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಸ್ನೇಹಿತರೆ, VFly ಆ್ಯಪ್ ಅಂತ. ಇದರಲ್ಲಿ ನೀವು ಹಲವಾರು ಥರದ ಒಂದು ಎಡಿಟ್ ಮಾಡ್ಕೋಬೋದು, ನಿಮ್ಮ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು. ನಾನು ನಿಮಗೆ ತೋರಿಸಿ ನೋಡ್ಬೋದು ಸ್ನೇಹಿತರೆ. ಹಲವಾರು ಥರ ನೀವು ಎಡಿಟ್ ಮಾಡ್ಕೋಬೋದು. ಥರ ನಿಮಗೆ ನೋಡ್ತಿರ್ಬೋದು 3 ಆಪ್ಷನ್ ಇರುತ್ತೆ ನೋಡ್ಬೋದು. ಹಾಗೆ ಒಂದು ಕ್ಯಾಮ್ರಾ, ನೀವು ಒಂದು ಎಡಿಟ್ ಮಾಡ್ಕೋಬೋದು. ಆ ಥರ ನಿಮ್ಗೆ ಇಲ್ಲಿ ಫೈಂಡ್ ಸ್ಟೇಟಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಕು. ಇಲ್ಲಿ ನಿಮಗೆ ಹಲವಾರು ಥರದ ಸ್ಟೇಟಸ್ಗಳು ಸಿಗುತ್ತೆ. ಈ ಸ್ಟೇಟಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ವಾಟ್ಸಪ್ನ ಸೆಟ್ ಮಾಡ್ಬೋದು. ಆ ಥರ ನೀವು ಇಲ್ಲಿ ನಿಮ್ಗೆ ಹಲವಾರು ಒಂದು ಟೆಂಪ್ಲೇಟ್ ಇರುತ್ತೆ. ನಿಮ್ಗೆ ಯಾವ ಟೆಂಪ್ಲೇಟ್ ಇಷ್ಟ ಆಗುತ್ತೋ ಆ ಟೆಂಪ್ಲೇಟನ್ನು ನೀವು ಎಡಿಟ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋ ಸೆಟ್ ಮಾಡ್ಕೊಂಡು ನೀವು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ನಲ್ಲಿ ನೀವು ಸೆಟ್ ಮಾಡ್ಬೋದು. ಆ ಥರ ನಿಮ್ಗೆ ಇಲ್ಲಿ ನೇಮ್ ಇರುತ್ತೆ ನೋಡ್ಬೋದು. ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ಒಂದು ಹೆಸರನ್ನೇನಿಲ್ಲ ಇಲ್ಲಿ ಬರುತ್ತೆ ನೋಡ್ತಿರ್ಬೋದು. ಫೋಟೋ ಸಹ ಮಾಡ್ಕೊಳ್ಬೋದು. ಆ ಥರ ನೀವು ಟಿಕ್ಟಾಕ್ನಲ್ಲಿ ನೋಡ್ಬೋದು. ಅಂಥ ಥರ ಎಡಿಟಿಂಗಿನೆಲ್ಲ ಬರುತ್ತೆ ಸ್ನೇಹಿತರೆ ಈ ಒಂದು ಆ್ಯಪ್ನಲ್ಲಿ. ಅದೇ ಥರ ಇದರಲ್ಲಿ ನೀವು ಫೋಟೋಸ್ ಮತ್ತು ವೀಡಿಯೋಗಿನ ನೀವು ಎಡಿಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು. ನಾವು ಒಂದು ಫೋಟೋಸ್ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನಾನು ನಿಮಗೆ ಒಂದು ಫೋಟೋಸನ್ನು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು. ಈ ಥರ ನೀವು ಎಡಿಟ್ ಮಾಡ್ಕೋಬೋದು. ಈಗ ಉದಾಹರಣೆ ನೇಮ್ದಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ. ನಾನು ನಿಮ್ಗೆ ಒಂದು ಫೋಟೋಸ್ ಆಗಿರ್ಬೋದು ತೋರಿಸ್ತೀನಿ ಎಡಿಟಿಂಗು. ಈ ಒಂದು ಎಡಿಟಿಂಗನ್ನು ನಾನು ಮಾಡ್ತೀನಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಏನಿಲ್ಲ ಸ್ನೇಹಿತರೆ, ನೀವು ಸ್ಟಾರ್ಟ್ ಮೇಕಿಂಗ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು 100% ಆಗಬೇಕು. ಆಗಿದ ತಕ್ಷಣ ನಿಮಗೆ ಇಲ್ಲಿ ಎಡಿಟ್ ಮಾಡೋಕ್ಕೆ ಬರುತ್ತೆ. ನಿಮಗೆ ನೋಡ್ತಿರ್ಬೋದು. ನನ್ನ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಟೆಕ್ಸ್ಟ್ ಅಂತ ಇರುತ್ತೆ ನೋಡ್ಬೋದು. ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಏನು ಟೆಕ್ಸ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಆ ಟೆಕ್ಸ್ಟನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು. ಈ ಥರ ಸೆಟ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇಲ್ಲಿ ಯಾವುದಾದ್ರೂ 3 ಫೋಟೋವನ್ನು ನೀವು ಸೆಲೆಕ್ಟ್ ಮಾಡೋ ಅಂತ ಕೇಳುತ್ತೆ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿದ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಮ್ಯೂಸಿಕ್ ಚೇಂಜ್ ಮಾಡಬೇಕಂದ್ರೆ ಒಳಗೆ ರೀಪ್ಲೇಸ್ ಮ್ಯೂಸಿಕ್ ಅಂತ ಇರುತ್ತೆ, ಅಲ್ಲಿ ನೀವು ಮ್ಯೂಸಿಕನ್ನು ಚೇಂಜ್ ಮಾಡ್ಕೋಬೋದು. ನಂತರ ಏನಿಲ್ಲ ಸ್ನೇಹಿತರೆ, ಮೇಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಅನ್ನೋದು ನಿಮಗೆ ರೆಡಿ ಆಗ್ತಿರುತ್ತೆ ನೋಡಿ ಸ್ನೇಹಿತರೆ. ನಿಮಗೆ ಲೋಡಿಂಗ್ ಆಗ್ತಿರುತ್ತೆ. ಅದು 100 ಬಂದ ತಕ್ಷಣ ನಿಮಗೆ ನೀವು ಒಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ನಿಮಗೆ ರೆಡಿ ಆಗುತ್ತೆ. ಇದರ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸನ್ನು ನೀವು ಸೆಟ್ ಮಾಡ್ಬೋದು. ನೀವು ಸುತ್ತ ನೋಡ್ತಿರ್ಬೋದಲ್ಲ, ಸೆಟ್ ಮಾಡ್ಬೋದು. ಆ ಥರ ನಿಮಗೆ ಟಿಕ್ಟಾಕ್ನಲ್ಲಿ ಇಟ್ಕೋಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಸೆಟ್ ಮಾಡ್ಬೋದು. ಆ ಥರ ನೀವು ಇಲ್ಲಿ ಲೈವ್ ವಾಲ್ಪೇಪರ್ ಆಗಿ ಕೂಡ ನೀವು ಮಾಡ್ಕೋಬೋದು ಅಂತಾರೆ. ಈ ಒಂದು ವಿಡಿಯೋ ಆಗಿರ್ಬೋದು, ಫೋಟೋ ಸೆಟ್ ಮಾಡಿದಾರಾಗಿರ್ಬೋದು, ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿದ್ರೆ ಸ್ನೇಹಿತರೆ, ಈ ಥರ ನಿಮ್ಮ ಒಂದು ವಾಟ್ಸಪ್ಗಾಗಿ ಒಂದು ಒಳ್ಳೆಯ ಆ್ಯಪ್ ಅನ್ಬೋದು ಸ್ನೇಹಿತರೆ. ಈ ಆ್ಯಪ್ ಮುಖಾಂತರ ನೀವು ಅಂದರೆ ಸೂಪರ್ ಆಗಿರುವ ಒಂದು ನೀವು ಸ್ಟೇಟಸನ್ನು ನೀವು ತಯಾರಿ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಈ ವಿಷಯ ಆದರೆ ಲೈಕ್ ಮಾಡಿ, ಆ ಥರ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.